ಬೆಳಗಾವಿಯಲ್ಲಿ ಮಳೆಗೆ ಗೋಡೆ ಕುಸಿದು ಮಹಿಳೆ ಮೃತಪಟ್ಟಿದ್ದಾರೆ. ಬೆಳಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿರೋ ಘಟನೆ. 34 ವರ್ಷದ ಪರ್ವೀನ್ ಬೇಪಾರಿ ಮೃತ ಮಹಿಳೆ. ಕೋಳಿ ಮಾರಾಟಕ್ಕೆ ಅಂತ ಬೈಕ್ ಮೇಲೆ ಹೊರಟಿದ್ರು ದಂಪತಿ. ಮಳೆ ಹೆಚ್ಚಾಯಿತು ಅನ್ನೋ ಕಾರಣಕ್ಕೆ ಪಾಳು ಮನೆಯ ಕೆಳಗೆ ನಿಂತುಕೊಂಡಿದ್ರು. ಈ ವೇಳೆ ಗೋಡೆ ಕುಸಿದು ಬಿದ್ದು ಪತ್ನಿ ಪರ್ವೀನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪತಿ ಶರೀಫ್ ಕೂಡ ಗಂಭೀರ ಗಾಯ ಆಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಕುಟುಂಬದವರು ಆಗ್ರಹಿಸ್ತಾ ಇದ್ದಾರೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಇದಂತೂ ಬಹಳ ಅಚಾನಕ್ ಘಟನೆ. ಬಂದ್ರೆ ಮಾಡಿದ್ರಿ ಗಾಳಿ ಬರತ್ತಿದ್ರಿ, ಅಲ್ಲಿ ಹೋಗಿ ನಿಂತಿದ್ರಿ. ನಿಂತೀವಿ ಮತ್ತು ಮಳೆ ಜೋರು ಬತ್ರಿ, ಗಾಳಿ ಬತ್ರಿ, ಮತ್ತು ಗಾಡಿ ಬಿತ್ರಿ. ಅಲ್ಲಿ ಹಲವಾಯಿ ಹದಿ ಮೇಲೆ ನಾವು ಕೋಳಿ ಮಾರ ಹೋಗದ್ರಿ. ಕೋಳಿ ಮಾರ ಹೋಗದ್ರಿ. ಅಲ್ಲಿ ಹೋಗಿ ಅದು ಮಳೆಗೆ ಗಾಳಿಗೆ ಇದನ್ ಬಿತ್ರಿ. ಬೆಂಗಳೂರಲ್ಲೂ ಮಳೆಯಾಗಿದೆ. ಗುಡುಗು ಸಿಡಿಲಿನ ಆರ್ಭಟ ಜೋರಾಗಿದೆ. ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರಗಳು ಹೊತ್ತಿ ಉರಿದಿದೆ. ಹೊಸಕೋಟೆ ತಾಲೂಕಿನ ದೊಡ್ಡ ಅರಳಗೆರೆ ಗ್ರಾಮದಲ್ಲಿ ನಡೆದಿರೋ ಘಟನೆ. ಮಳೆ ಗುಡುಗು ಸಿಡಿಲಿನ ಅಬ್ಬರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೊಸಕೋಟೆ ಸುತ್ತಮುತ್ತ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ಸೊ ಆ ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರಗಳಿಗೆ ಬೆಂಕಿ ಹತ್ಕೊಂಡಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇರೋದು. ತೆಂಗಿನ ಮರಗಳು ಬೆಂಕಿಯಿಂದ ಹೊತ್ತಿ ಉರಿದಿದೆ, ಸಿಡಿಲು ಬಡಿದಿರೋ ಪರಿಣಾಮ. ಈ ಘಟನೆ ಕಂಡು ಗ್ರಾಮದ ಜನ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಹೊಸಕೋಟೆ ತಾಲೂಕಿನಲ್ಲಿ ದೊಡ್ಡ ಅರಳಗೆರೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಗುಡುಗು ಸಿಡಿಲಿನ ಅಬ್ಬರಕ್ಕೆ ಮತ್ತು ಈ ರೀತಿ ತೆಂಗಿನ ಮರಗಳು ಹೊತ್ತಿ ಉರಿದಿದ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. 2 ತೆಂಗಿನ ಮರಗಳಿಗೆ ಸಿಡಿಲು ಹೊಡೆದಿರೋದು. ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರಗಳು ಈ ರೀತಿ ಬೆಂಕಿಯಿಂದ ಹೊತ್ತಿ ಉರಿದಿದೆ. ಇನ್ನು ರಾಜ್ಯದ ಹಲವೆಡೆ ಆಲಿಕಲ್ಲು ಮಳೆಯ ರಣಾರ್ಭಟ ಕೂಡ ಜೋರಾಗಿತ್ತು. ಗದಗ, ವಿಜಯಪುರ, ಹುಬ್ಬಳ್ಳಿ, ಚಾಮರಾಜನಗರ, ಬೀದರ್ ಸೇರಿದ ಹಾಗೆ ಹಲವೆಡೆ ಇವತ್ತು ಆಲಿಕಲ್ಲು ಮಳೆಯಾಗಿದೆ. ಗದಗ ಜಿಲ್ಲೆ ಮಲ್ಲಾಪುರದಲ್ಲಿ ಕಾಶ್ಮೀರದಂತಹ ಸೊಬಗು ನೋಡಲಿಕ್ಕೆ ಸಿಕ್ತು. ರಸ್ತೆಯಲ್ಲಿ ಹಿಮದ ರಾಶಿಯಂತೆ ಆಲಿಕಲ್ಲುಗಳು ಬಿದ್ದಿತ್ತು. ದೃಶ್ಯಗಳನ್ನು ನೋಡ್ಬೋದು. ಮನೆ ತುಂಬ, ಊರಿನ ತುಂಬೆಲ್ಲ ಈ ರೀತಿ ಹಿಮವೋ ಹಿಮ ಅನ್ನೋ ಹಾಗೆ ಆಲಿಕಲ್ಲು ರಾಶಿ ರಾಶಿ ಬಿದ್ದಿತ್ತು. ರಸ್ತೆ, ಶಾಲಾ ಮೈದಾನದ ತುಂಬೆಲ್ಲ ಆಲಿಕಲ್ಲು ಈ ರೀತಿ ತುಂಬಿಕೊಂಡಿತ್ತು. ವಿಜಯಪುರದ ಮುದ್ದೇಬಿಹಾಳ ಸುತ್ತ ಕೂಡ ಆಲಿಕಲ್ಲು ಮಳೆಯಾಗಿದೆ. ಈ ವೇಳೆ ಆಲಿಕಲ್ಲುಗಳನ್ನು ಪಾತ್ರೆಗಳಲ್ಲಿ ಮಕ್ಕಳು ತುಂಬಿಕೊಂಡಿದ್ದಾರೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಕೊಪ್ಪಳದಲ್ಲೂ ಕೂಡ ಮಳೆಯಾಗಿದೆ.